ಗಂಧ, ವಿಂಧ್ಯ, ಮಗಧ, ಮಾಧವ ಎಲ್ಲಿ ಹುಡುಕಿದರೂ ಸೀತಾಮಾತೆಯವರ ದರ್ಶನವೇ ಕಾಣಲಿಲ್ಲವಲ್ಲ. ಏನ್ ಮಾಡುವುದು ತಾತ? ಅಂಜಲಿಯ ಯಾವ್ದೋ ಅಕ್ಕಿಯು ಯಾವ್ದೋ ಪಕ್ಷಿಯು ಮುಂದೆ ಹೋಗಿ ಹೋಗೋಣ ನಡಿ. ಹಾಗೆ ಆಗಲಿ ತಾತ. ಹಸಿದಿರುವ ಎಳಗ ಹಸಿರಾದ ಆಹಾರವನ್ನು ಸಿಕ್ಕಿದರೆ ಎಳಗದೊಂದು ಬಿಡುವನು. ಯಾವ ಇತರ ಬರುತ್ತಿರುವುದು ಸಕ್ಕೆತ ಸೆಕ್ಕೆತ ಎನಗೀಗ ಸಕ್ಕೆತ ಭಕ್ಷ ಭೋಜನವು ಸಕ್ಕೆತ ಸಕ್ಕೆತ ಎನಗೀಗ ಸಕ್ಕೆತ ಭಕ್ಷ ಭೋಜನವು ಎಳೆಯವನ ನುಂಗುವನು ಎಳೆಯವನ ಮಂಗುವನು ಎಳೆದಾಗಲು ಹಾಗೆಯವನು ಎಳೆದಾಗಲು ಹಾಗೆಯವನು ಸಕ್ಕೆತ ಸಕ್ಕೆತ ಎನಗೀಗ ಸಕ್ಕೆತ ಭಕ್ಷ ಭೋಜನವು. ಅದು ಯಾವ ಇತರ ಬರುತ್ತಿರುವುದು ಹೇಳುವ ನುಂಗು ಬಿಡುವನು. ಆಹಾ, ಒಡೆಯನಿಗೆ ಆಜ್ಞೆ ಇತ್ತ ಮಾಸವೊಂದರ ಅವಧಿಯು ಮೀರುತ್ತಾ ಬಂದಿರೋದು. ಆದರೆ ಪ್ರಾರಬ್ಧ ಭೋಗ. ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರರು ವನವಾಸಕ್ಕಾಗಿ ಅರಣ್ಯಕ್ಕೆ ಬಂದರು. ಅಲ್ಲಿ ಪುತ್ರರ ನಗಲಿದ ದಶರಥ ರಾಜನ ಮರಣ, ಶೂರ್ಪನಕೆಯ ಮಾನಾಹರಣ, ಅದರಿಂದ ಸೀತಾಪಹರಣ, ಜಟಾಯುವಿನ ಮರಣ, ಸುಗ್ರೀವನ ಸಖ್ಯ, ಈ ಕಪಿಗಳಿಂದ ಸೀತಾನ್ವೇಷಣೆ. ಎಷ್ಟೊಂದು ವಿಚಿತ್ರವಾಗಿದೆ ಈ ಪುರಾಣ. ಅಂಜಲಿಯ ಯಾವ್ದೋ ಪಕ್ಷಿಯು ಇತ್ತಲೇ ಬರುತ್ತಿರುವುದು. ಹೌದು ಹೌದು ತಾತ, ನಮ್ಮನ್ನು ನುಂಗಲಿತ್ತಲೇ ಬರುತ್ತಿರುವುದು. ವನವಾಸಂ ಹೊಂದಿರಾಮ ವನವಾಸವಂ ಹೊಂದಿರಾಮ ಸತಿಯ ನುಳಿದ ನಳ ಪುತ್ರ ಶೋಕಾರ್ಧಭೂಪ ಧನುವಂತಾನ್ ಬಿಟ್ಟನಿ ಈ ಲೋಕವನಳಿದ ನಳ ರಣವೀರ ಮಾರೀಚ ಮಡಿದ ಮುಖ್ಯರು ಘನಶೌರ್ಯಂ ರುದ್ರರಾಜ ಮಡಿದ ನಕಟ ಘನಶೌರ್ಯಂ ರುದ್ರರಾಜ ಮಡಿದ ನಕಟ ಹೌಲಸ್ಯ ನಿಂಸೀತೆ ದೈತ್ಯೇಂದ್ರನ ಕೈಯೋಳ್ ಸಿಲುಕಿ ದುಃಖವಂ ಪಡುತಿ ಹಳಕಟ ಯಮಗೆ ಬಂದುದು ಪ್ರಾಣನಾಶ ಪ್ರಾಣನಾಶ. ಅಯ್ಯ, ಆ ಗುದ್ರರಾಜನು ಮುಡಿದ ಬಗೆ ಹೇಗೆ? ಇವರು ಯಾರಾಗಿರ್ಬೋದು? ನೀವು ಯಾರು? ಆ ಮುಡಿದ ಗುದ್ರರಾಜನು ಯಾರು? ಅಯ್ಯ, ಅವರಂದರೆ ಮಹಾಪರಿಶ್ರಮಿಯಾದ ಜಟಾಯು. ಓ ಸಹೋದರ, ನೀನು ಮುಡಿದೆಯ? ಅಯ್ಯ, ಅವನು ಮುಡಿದ ಬಗೆ ಹೇಗೆ? ಅಯ್ಯ ಪಕ್ಷಿರಾಜ, ದೂಷಿಯಾದ ರಾವಣನು ಸೀತಾ ಎಂಬ ಹೆಣ್ಣನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಅವನೊಡನೆ ಯುದ್ಧವನ್ನು ಮಾಡಿ ಮಡಿದವನೇ ಜಟಾಯು. ಓ ಜಟಾಯಿ, ನೀನು ಮುಡಿದೆಯ? ಅದಂತಿರಲಿ, ನೀನು ಅವನ ಮರಣವಾಕ್ಯವನ್ನು ಕೇಳಿ ರೋಧಿಸಲು ಕಾರಣವೇನು ಮತ್ತು ಇಲ್ಲಿ ಬಿದ್ದಿರಲು ಕಾರಣವೇನು? ಅಯ್ಯ, 11 ದಿನ ಸತ್ಯಮುನಿಗಳು ಅಭಯವಾಗಿತ್ತು. ಶ್ರೀರಾಮಚಂದ್ರರು ಇಲ್ಲಿಗೆ ಬರುವರು. ರಾಮನಾಮ ಕೇಳಿದಾಗ ನೀವು ಮುಡಿದನೆಂದು ಹೇಳಿದ ಆ ಜಟಾಯಿ ನನ್ನ ಸಹೋದರನು. 11 ದಿನ ಸೂರ್ಯಮಂಡಲವರೆಗೂ ಹಾರುವಂತೆ ಪಂಚದಿಂದ ಹಾರುತ್ತಿದ್ದಾಗ ಆ ಸೂರ್ಯ ಕಿರಣದಿಂದ ನನ್ನ ರೆಕ್ಕೆಳವು ಸುಟ್ಟಿ ಇಲ್ಲಿ ಬಿದ್ದಿದ್ದನು. ಅವನು ಹಾರಿ ಹಿಂದಕ್ಕೆ ಬಂದನು. 11 ದಿನ ಸತ್ಯಮುನಿಗಳು ಅಭಯವಾಗಿತ್ತು. ಅಯ್ಯ, ಶ್ರೀರಾಮ ಭಕ್ತರು ಇಲ್ಲಿಗೆ ಬರುವರು.
ನಾಮ ಕೇಳಿದಾಗ ನಿನ್ನ ರೆಕ್ಕೆಗಳು ಬರುವುವೆಂದು. ನೀವು ನಿಜವಾದ ರಾಮ ಭಕ್ತರಾಗಿದ್ರೆ ನಾಮ ಮಾಡಿ ನನ್ನ ರೆಕ್ಕೆಗಳು ಬರುವೆ ನೋಡೋಣ. ಆತ್ಮರಮ ಜೈ ಜೈ ಸೀತಾರಾಮ ಜೈ ಜೈ ಆತ್ಮರಮ ಜೈ ಜೈ ಸೀತಾರಾಮ ಜೈ ಜೈ ರಾಮರಮ ಜೈ ಜೈ ಸೀತಾರಾಮ ಜೈ ಜೈ ರಾಮರಮ ಜೈ ಜೈ ಸೀತಾರಾಮ ಜೈ ಜೈ ಕೋದಂಡ ರಾಮ ಜೈ ಜೈ ಸೀತಾರಾಮ ಜೈ ಜೈ ಕೋದಂಡ ರಾಮ ಜೈ ಜೈ ಸೀತಾರಾಮ ಜೈ ಜೈ ರಾಮ ರಮ ಜೈ ಜೈ ಸೀತಾರಾಮ ಜೈ 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 ರಾಮಚಂದ್ರ. ನನ್ನ ರೆಕ್ಕೆಗಳು ಬಂದವು. ನಿಮ್ಮಿಂದ ನಾನು ಧನ್ಯನಾದೆನು. ಅಯ್ಯ, ನನ್ನಿಂದ ನಿಮಗೇನಾದರೂ ಸಹಾಯ ಮಾಡಬೇಕಾದರೆ ಮಾಡುವರು, ಕೇಳಿ. ಅಯ್ಯ, ಆ ರಾವಣ ನೆಲೆಯನ್ನು ತಿಳಿಸು. ಅಯ್ಯ ಕಪಿಯೇಂದ್ರರೇ, ಅಲ್ಲಿ ಕಾಣುವ ಸಾಗರವುಳ್ಳ ಸಮುದ್ರವಿರುವುದು. ಆ ಸಮುದ್ರ ಪಕ್ಕದಲ್ಲಿ ಲಂಕಾ ಎಂಬ ನಗರವನ್ನು ನಿರ್ಮಿಸಿಕೊಂಡಿರುವನು. ಅಲ್ಲಿಗೆ ಹೋದರೆ ನಿಮ್ಮ ಕಾರ್ಯವೂ ಆಗಬಹುದು. ನಿಮ್ಮಿಂದ ನಾನು ಧನ್ಯನಾದೆನು. ಆಂಜನೇಯ, ಈ ಪಕ್ಷಿ ರಾಜನ ದರ್ಶನದಿಂದ ಸಾವನ್ನ ನೆಲೆ ತಿಳಿದಂತಾಯಿತು. ನಾವು ನಡೆಯಿಂದ ಹೋಗೋಣ. ಹಾಗೆ ಆಗಲಿ ತಾತ. ಬಾ, ಈ ಸಾಗರವು ಎಷ್ಟು ಮನೋಹರವಾಗಿದೆ. ಅಗಳಿ ಆರ್ದ ಅಂತಲ್ಲ ಅಲ್ಲಿ ಬರ್ತವೆ. ಕಪಿನಾಯಕರೇ, ನೀನು ಎಷ್ಟು ಯೋಜನೆ ಆಡಬಲ್ಲೆ? 60 ಯೋಜನೆ ಆಡಬಲ್ಲೆ. ನೀನು ಎಷ್ಟು ಯೋಜನೆ ಆಡಬಲ್ಲೆ? ನಾನು 70 ಯೋಜನೆ ಆಡಬಲ್ಲೆ. ನೀನು ಎಷ್ಟು ಯೋಜನೆ ಆಡಬಲ್ಲೆ? 90. ಅಂಗಾದ ಕುಮಾರ, ನೀನು ಎಷ್ಟು ಯೋಜನೆ ಆಡಬಲ್ಲೆ? ತಾತ, ನಾನು 70 ಯೋಜನೆ ಆಡಬಲ್ಲೆ. ಮುಂದಕ್ಕೂ ಹೋಗಲಾರೆ, ಹಿಂದಕ್ಕೂ ಬರಲಾರೆ ತಾತ. ನಿನ್ನಿಂದ ಸಾಧ್ಯವಿಲ್ಲ. ಆಂಜನೇಯ, ಈಗ ಬಾ. ತಾತ, ನೀನು ಮನಸ್ಸು ಮಾಡಿದರೆ ಈ ಸಾಗರವನ್ನು ದಾಟಿ ಲಂಕೆಗೆ ಸೇರಿ ಸೀತಾಮಾತೆಯ ಕುಶಲವನ್ನು ತಿಳಿಸಿ ಬರುತ್ತೀವಿ. ಇದಕ್ಕೇನು ಹೇಳಿದೆ? ತಾತ, ಹಾಗಿದ್ದ ಮೇಲೆ ನೀವು ಚಿಂತಿಸಬೇಡಿ. ಈ ಸಮುದ್ರ ತೀರದಲ್ಲಿ ರಾಮಧ್ಯಾನ ಮಾಡುತ್ತಾ ಕುಳಿತಿರಿ. ಈ ಶತಯೋಜನವಾದ ವಿಸ್ತಾರವುಳ್ಳ ಸಾಗರವನ್ನು ದಾಟಿ ರಾವಣನ ನೆಲೆಯನ್ನು ತಿಳಿದು ಬರಬೇಕು. ಆಗಬಹುದು ಆಂಜನೇಯ. ಸಂಗದವರೆಗೂ ತುಂಗ ಬಲದ ನಾವು 1 ನಿಮಿಷದಿ ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬಲದ ನಾವು 1 ನಿಮಿಷದ ಲಂಘಿಸೆ ನೀ ವಾಸಿಯೋಳ್ ಬರದಿಂದುರೆ ಹರ್ಷವಂತುರೆ ಲಂಘಿಸೆ ನೀ ವಾಸಿಯೋಳ್
ಭಾವನಾತ್ಮ ನಾದ ರಾಮನ ಭಾವನಾತ್ಮನಾದ ರಾಮನ ಭಾವಾಂತರ ಧರಿಸುತ್ತಲಿ ಜೀವರ ಬದರ ಜೀವವ ಸ್ವಸ್ಥಿರ ಜೀವರ ಬದರ ಜೀವವ ಸ್ವಸ್ಥಿರ ಭಾವದ ನೆನೆಯುತ್ತಲಾಗವ ವೀಕ್ಷಣ ಭಾವದಿ ನೆನೆಯುತ್ತಲಾಗವ ಲಂಗಿ ಬೆನ್ನಿ ವಾರ್ತಿಯೋಳ್ ಬರದಿಂದುರೆ ಹರ್ಷವಂತುರೆ ಲಂಗಿ ಬೆನ್ನಿ ವಾರ್ತಿಯೋಳ್ 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 ಜೈ ಜೈ ರಾಮಚಂದ್ರ. ಸುರಕುಲವಂ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರವಿದ ನಿರುಕಿಸಿದೆ. ಸುರಕುಲವ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರವಿದ ನಿರುಕಿಸಿದೆ. ದುರುಳ ದಶಾನನ ಪುರವಿದ ನಿರುಕಿಸಿದೆ. ವಿನುತ ರಾಮಚಂದ್ರನ ದಯದಿ ರಾಮಚಂದ್ರನ ದಯದಿ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಕಂಡು ಹಿಡಿದುರೆಯಿಂದುವೆ ಫಲ ಕಂಡನ ಲಂಕಾ ಆ ಪುರವ ಮಣಿಮಂಡಲ ವಾಹನಿದ ಕಂಡೇ ಕಂಡೇ ಗಗನ ತಲಕಿ ಹೋಗೆವ ಕಲ್ಲೋಲಗಳ ಮೇಲೆ ನಗೆಯುವುದೇ ಗಗನ ತಲಕಿ ಹೋಗೆವ ಕಲ್ಲೋಲಗಳ ಮೇಲೆ ನಗೆಯುವುದೇ ಭಗತಿಯೊಳಗ ಶುಗನ ತೆರಲಿ ಭಗತಿಯೊಳಗ ಶುಗನ ತೆರಲಿ ಭಗತಿಯೊಳಗೆ ಶುಗನ ತೆರದಿ ಭಗತಿಯೊಳಗೆ ಶುಗನ ತೆರದಿಂದಿಲ್ಲಿಗೆ ಬರುತ್ತಲಿ ನಗರವನು ನಡೆ ಕಂಡೆನ ಲಂಕಾ ಆ ಪುರವ ಮಣಿಮಂಡಲ ವಾನಿಧ ಕಂಡೇ ಕಂಡೇ ತೊಳಪ ಹೇಮದ ಹಲದ ಪತಿಗಳು ತಳತಳಿಸಿ ಗಗನವ ಬೆಳಗಿರೆ
ಕಳಕ ಹೇಮದ ಕಲಶಾಧಿಗಳು ತಳ 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 ತಳತಳಿಸಿ ಗಗನವ ಬೆಳಗಿರೆ ಚಲ ತ್ರಿಕೂಟ ಚಲದ ಮೇಲೆ ತ್ರಿಕೂಟ ಚಲದ ಮೇಲೆ ತ್ರಿಕೂಟ ಚಲದ ಮೇಲು ಜ್ವಲಿಪ ದೈತ್ಯನ ಬೋಳಲಾಯಿ ಬರೀ ಪ್ರಜ್ವಲಿಪ ದೈತ್ಯನ ಬೋಳಲಾಯಿ ಬರೀ ಕಂಡೆನ ಲಂಕಾ ಪುರಭ ಮಣಿಮಂಡಲವಾನಿಧ ಕಂಡೆ ಕಂಡೆ ಹಬ್ಬಬ್ಬಾ ರಾಮಚಂದ್ರ, ನಿನ್ನ ಮಹಿಮೆಯು ಅದ್ಭುತವಾದದ್ದು. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿ ಸುರಸೆ ನಾಗಮಾತೆಯರ ದರ್ಪವನ್ನು ಅಡಗಿಸಿ ಸೂಕ್ಷ್ಮ ರೂಪದಿಂದ ಆ ಸಿಂಹಿಕಿ ಉದರವನ್ನು ಹೊಕ್ಕು ಅಲ್ಲಿ ಬೃಹದಾಕಾರವಾಗಿ ಬೆಳೆದು ಅವಳನ್ನು ಸೀಳಿವರೆಗೆ ಬಂದಿದ್ದು ನಿನ್ನ ಮಹಿಮೆಯಿಂದಲ್ಲವೇ ಪ್ರಭು? ಇರಲಿ, ಇದು ಸುಸಮಯವು ಸೀತಾನ್ವೇಷಣ ಕಾರ್ಯಕ್ಕೆ ಪುರವನ್ನು ಪ್ರವೇಶಿಸಿ ನೋಡುವೆನು. ಜೈ ಜೈ ರಾಮಚಂದ್ರ. ಏನೇ ಎಲ್ಲರೂ ಹುಷಾರ್, ನಿಮ್ಮ ಅಡವೆ ಪಡುವೆ ವಾಡೆ ಮೂಲೆ ಎಲ್ಲ ಹುಷಾರ್. ಈ ನನ್ನ ಅಣ್ಣನಾದ ರಾವಣೇಶ್ವರನು ದಕ್ಷಿಣ ಭಾಗದ ಒಂದು ಭಾಗವನ್ನು ನನಗೆ ಕಾವಲಾಗಿ ನಿರ್ಮಿಸಿರುವನು. ಈಗ ಸ್ವಲ್ಪ ಹೊತ್ತು ನಿದ್ರೆಯನ್ನು ಮಾಡುತ್ತೇನೆ. ಪುರವನ್ನು ಪ್ರವೇಶಿಸೋಣವೆಂದರೆ ಯಾರೋ ರಕ್ಕಸಿಯು ಅಡ್ಡಲಾಗಿ ಮಲಗಿರುವಳಲ್ಲ, ಇವಳು ಯಾರಾಗಿರಬಹುದು? ಓಹೋ, ಯಾರ ಘೋರ ರಕ್ಕಸಿಯು ಅಡ್ಡಲಾಗಿ ಮಲಗಿರುವಳು. ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಏನು ಮಾಡಲಿ? ಇರಲಿ, ಇವಳನ್ನು ಎಚ್ಚರಿಸಿ ಅನಂತರ ನೋಡುವೆ. ಯಾರು ನನ್ನ ನಿದ್ರೆಗೆ ಭಂಗಪಡಿಸಿದವರು? ಯಾರಾಗಿರಬಹುದು? ಯಾರು ಕಾಣುತ್ತಿಲ್ಲವಲ್ಲ. ಓಹೋ, ನನ್ನ ಮನ್ಮಥನಾದ ಎದುರು ಬಂದಿರಬಹುದು. ಇರಲಿ, ನನ್ನ ಮನ್ಮಥನೇ ಇರಬಹುದು. ನೋಡುತ್ತೇನೆ. ಇನ್ನು ಯಾಕೋ ನಿದ್ರೆ ಬಾಧಿಸುತ್ತಿರಬಹುದು. ನಿದ್ರಿಸುತ್ತೇನೆ. ಯಾರು ನನ್ನ ನಿದ್ರೆಗೆ ಭಂಗಪಡಿಸುವರು? ಯಾರಾಗಿರಬಹುದು? ಯಾರು ನನ್ನ ನಿದ್ರೆಗೆ ಭಂಗಪಡಿಸುವರು? ಎಲ್ಲ ಜುಬ್ಬರದ ಕೋತಿ, ನೀನೇನು ನನ್ನ ನಿದ್ರೆಗೆ ಭಂಗಪಡಿಸಿದ್ದು? ಯಾರು ನೀನು? ಈ ರೀತಿ ನೋಗುವೆ ಪುರದೊಳಗೆ, ಲಂಕಿನಿ ಕಾಮಿಗ ಲಂಕಿನಿ ನಾನು, ಈ ರೀತಿ ನೋಗುವೆ ಪುರದೊಳಗೆ. ಯಾರೋ ಯಾರಲ್ಲ ನೀನು, ಯಾರೋ ಯಾರಲ್ಲ ನೀನು, ಈ ರೀತಿ ನೋಗುವೆ ಪುರದೊಳಗೆ, ಲಂಕಿನಿ ಕಾಮಿಗ ಲಂಕಿನಿ ನಾನು, ಈ ರೀತಿ ನೋಗುವೆ. ಎಲ್ಲ ಜುಬ್ಬರದ ಕೋತಿ, ನೀನು ಯಾರು? ಈ ರೀತಿ ನನ್ನ ಪುರಕ್ಕೆ ನುಗ್ಗಲು ಕಾರಣವೇನು? ನೀನು ಯಾರು?
ಎಲ್ಲ ಜುಬ್ಬರದ ಕೋತಿ, ನಿನ್ನನ್ನು ಯಾವ ಮಹನೀಯಳೆಂದು ಲೆಕ್ಕಿಸಬೇಕು? ಏ ಮಂಗ, ಗೇರ್ ಮಂಗಣ್ಣ, ಅಂಗಿ ಬಿಚ್ಕೊಂಡು ನುಂಗಣ, ನನ್ನನ್ನು ಲೆಕ್ಕಿಸುವೆಯಾ? ನೀನ್ ಯಾರು ಬಗಳು? ನಿನ್ನನ್ನು ಯಾವ ಮಹನೀಯಳು ಎಂದು ಲೆಕ್ಕಿಸಬೇಕು? ನಾನು ಯಾರೆಂದು ನಿನಗೆ ತಿಳಿಯದೆ? ಕೇಳು, ಲಂಕಾಧಿಪತಿ ರಾವಣೇಶ್ವರನ ತಂಗಿ ಲಂಕಿಣಿ ಎಂದು ತಿಳಿಯುತ್ತೆ. ಅಮ್ಮ ಲಂಕಿಣಿ, ಕಿಂಕಿಣಿ, ಕುಣಿ ಕುಣಿ, ದೂರ ನಿಲ್ಲು, ಮಿಣಿ ಮಿಣಿ, ದೂರ ನಿಲ್ಲು. ನಾನಾದರೂ ರಾಮದೂತನು, ರಾಮ ಕಾರ್ಯಕ್ಕಾಗಿ ಬಂದಿರುವೆನು. ಒಂದಾವರ್ತಿ ಈ ಸ್ವರ್ಣ ಲಂಕೆಯನ್ನು ನೋಡಿಕೊಂಡು ಹೋಗಬೇಕೆಂಬ ಆಸೆಯಿಂದ ಬಂದಿರುವೆನು. ನನ್ನನ್ನು ತಡೆಯಬೇಡ, ದಾರಿಯನ್ನು ಬಿಡು. ಎಲ್ಲ ಮಂಗಣ್ಣ, ಗೇರ್ ಮಂಗಣ್ಣ, ಅಂಗಿ ಬಿಚ್ಕೊಂಡು ನುಂಗಣ. ಎಲ್ಲಿಯಾದರೂ ಮರದ ಕೊಳೆತ ಹಣ್ಣುಗಳನ್ನು ತಿಂದು ಮರದ ಪಟರೆಯಲ್ಲಿ ಗುರ್ 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 ಎನ್ನುವ ಕಾಲ ಹಾಕುವ ನೀನು ನನ್ನನ್ನು ಹಣಿಕಿಸುವೆಯಾ? ಎಲ್ಲ ಜುಬ್ಬರದ ಕೋತಿ, ಸಾಧ್ಯವಿಲ್ಲ. ರಾಮ ಕಾರ್ಯಕ್ಕೆ ನನ್ನನ್ನು ತಡೆಯಬೇಡ, ದಯವಿಟ್ಟು ದಾರಿಯನ್ನು ಬಿಡು. ನೀನು ಹೋಗಬೇಕಾದರೆ ನನ್ನ ಯುದ್ಧವನ್ನು ಮಾಡಿ ಹೋಗು. ರಾಮ ರಾಮ, ಏನು ಹೆಣ್ಣಿನ ಮೇಲೆ ಯುದ್ಧವೇ? ಅಮ್ಮ ಲಂಕಿಣಿ, ಮುಟ್ಟಬೇಡ. ನಾವಿಬ್ಬರು ಒಂದು ಪಂಥವನ್ನು ಮಾಡಿಕೊಳ್ಳ. ಯಾವ ಪಂಥವೋ? ನೀನು ಸ್ತ್ರೀಯಳು, ನಾನು ಪುರುಷನು. ನೀನು ಆಯುಧಳು, ಹೌದು, ನಾನು ನಿರಾಯುಧನು. ಆದ್ದರಿಂದ ನೀನು ನಿನ್ನ ಶಕ್ತಿಯನ್ನೆಲ್ಲ ಬಿಟ್ಟು ನನಗೆ 3 ಪ್ರಹಾರಗಳನ್ನು ಕೊಡು. ಅದರಲ್ಲಿ ರಾಮಾನುಗ್ರಹದಿಂದ ಬದುಕಿ ಉಳಿದರೆ ಒಂದೇ ಒಂದು ಪ್ರಹಾರದಿಂದ ನಿನ್ನನ್ನು ಜೈ ಜೈ ರಘುವೀರ ಸಮರ್ಥ. ಎಲ್ಲ ಜುಬ್ಬರದ ಕೋತಿ, 3 ಪ್ರಹಾರಗಳೇ, ಒಂದೇ ಒಂದು ಪ್ರಹಾರಕ್ಕೆ ನಿನ್ನನ್ನು ಸಂಹರಿಸುವೆನು. ಸಿದ್ಧರಾಗು, ಇಲ್ಲವಾದರೆ ಬಂದ ದಾರಿಯನ್ನು ಹಿಡಿದು ಹೋಗು, ಜೀವ ಉಳಿಸಿಕೊ. ಹಾಗೆ ಆಗಲಿ. ಜೈ ಜೈ ರಾಮಚಂದ್ರ. ಜೈ ಜೈ ರಾವಣೇಶ್ವರ. ನಾನು ಮೊದಲೇ ಹೇಳಲಿಲ್ಲವೇ ಕಪಿ? ಯಾರೋ ಬನ್ನಿ, ಇವನನ್ನು ತಗೊಂಡೋಗಿ ಆ ಸಮುದ್ರಕ್ಕೆ ಸೇರಿ. ಜೈ ಜೈ ರಾಮಚಂದ್ರ. ಎಲ್ಲೋ ಜುಬ್ಬರದ ಕೋತಿ, ಮುಟ್ಟಬೇಡ. ದೂರ ನಿಲ್ಲು. ಇನ್ನೂ 2 ಪ್ರಹಾರವಿದೆ, ಇರಲಿ. ಹಾಗೆ ಆಗಲಿಲ್ಲ. ಜೈ ಜೈ ರಾವಣೇಶ್ವರ. ಓದೆ ಎಲ್ಲ ಆಗ್ಲೇ ಉಸಿ ಎಟ್ಕೊಟ್ಟೆ, ಈಗ ಸರಿಯಾದ ಎಟ್ಕೊಟ್ಟಿದ್ದೀನಿ. ಜೈ ಜೈ ರಾಮಚಂದ್ರ. ಏನಪ್ಪಾ ಮಾಡೋದು? ಇನ್ನೂ ಒಂದು ಪ್ರಹಾರವಿದೆ, ನಿಲ್ಲು. ಇನ್ನು ಇದ್ದಕ್ಕೆ ಹಾಗೆ ಆಗಲಿ. ನಿಲ್ಲು. ಜೈ ಜೈ ರಾವಣೇಶ್ವರ. ಬರೋ. ಜೈ ರಾಮಚಂದ್ರ. ಇದು ಸಾಮಾನ್ಯವಾದ ಕಪಿಯಲ್ಲ, ಇದ್ಯಾವುದೋ ದೈತ್ಯ ಕಪಿಯೇ ಇರಬಹುದು. ಎಲ್ಲವೋ ದಾನವಿ, ಈಗ ನನ್ನ ಸರದಿ. ಕುಳಿತುಕೋ. ಅಪ್ಪ, ನಾನು ಹೆಣ್ಮಗ ಕಣಪ್ಪ. ಹೌದು, ನಾನು ನನ್ನ ಮನೆಯವ್ರುಗಳನ್ನೆಲ್ಲ ಜ್ಞಾಪಿಸ್ಕೊಂಡಿ ಕಣಪ್ಪ. ಸುಮ್ಮನೆ ನಿಂತ್ಕೊಳ್ಳಪ್ಪ. ಹಾಗೆ ಆಗಲಿ. ಅಮ್ಮ ತಾಯಿ ಚೌಡೇಶ್ವರಿ, ಮಾರಮ್ಮ ತಾಯಿ, ಕೊಂಬು ತಿರುಗಿದ ಟಗರ್ ಬಿಡ್ತೀನಿ. ನಾನು ಹೆಣ್ಮಗಳು ಕಣವ, ನಾನು ಹೊಡ್ಸ್ಬೇಡ ಕಣವ. ಕಾಪಾಡವೋ ತಾಯಿ, ಕಾಪಾಡ. ಎಲ್ಲವೋ ದಾನವಿ, ಹೀಗೆ ಬಾ, ಕುಳಿತುಕೋ. ಜೈ ಜೈ ರಾಮಚಂದ್ರ. ಆಂಜನೇಯ, ಇಲ್ಲಿಗೆ ಬ್ರಹ್ಮನ ಶಾಪವು ಪೂರ್ಣವಾಯಿತು. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಮ್ಮ, ನಿನ್ನ ಮಾತು ಸಫಲವಾಗಲಿ. ಇನ್ನು ಆ ರಾವಣನಿರುವ ನೆಲೆಯನ್ನು ತೋರಿಸು. ಆಂಜನೇಯ, ಮುಂದೆ ಕಾಣುವ ಆ ಬಂಗಾರದ ಕಳಸವೇ ನನ್ನ ಅಣ್ಣನ ಅರಮನೆಯು. ಹೋಗಿ ಬಾ, ನಿನ್ನ ಕಾರ್ಯವು ಸಫಲವಾಗಲಿ. ಹೋಗಿ ಬಾ ಆಂಜನೇಯ. ಜೈ ಜೈ ರಾಮಚಂದ್ರ. ರಾವಣನಿಗೆ
ಪ್ರಮುಖರಾದ ಮಹೋದರ, ಮಹಾಪಾಶ, ವಿಕಲ, ದೇವಾಂತಕ, ವಿರೂಪಾಕ್ಷ, ಕುಂಭ, ನಿಕುಂಭ, ಅಕ್ಷಯ, ಲೋಹಿತಾಂಬ, ಜಂಬೂಮಾಲಿನಿ, ಸುಮತಿ ಇವರೆಲ್ಲರ ಅರಮನೆಯನ್ನು ಹೊಳವಕ್ಕು ನೋಡಿದ್ದಾಯಿತು. ಇನ್ನು ಸೀತಾಮಾತೆಯವರ ದರ್ಶನವೇ ಕಾಣಲಿಲ್ಲವಲ್ಲ, ಏನು ಮಾಡಲಿ? ಓಹೋ, ಇರಲಿ, ಇನ್ನು ರಾವಣನ ಅರಮನೆ ಎಂದಿರುವುದು, ಅದನ್ನೂ ಪರೀಕ್ಷಿಸಿ ನೋಡುವುದು. ಜೈ ಜೈ ರಾಮಚಂದ್ರ. ಆಹಾ, ಎಲ್ಲಿ ಹುಡುಕಿದಿರು ಸೀತಾಮಾತೆಯವರ ದರ್ಶನವೇ ಕಾಣಲಿಲ್ಲವಲ್ಲ, ಏನು ಮಾಡಲಿ? ಆಹಾ ರಾಮಚಂದ್ರ, ಈ ಪಾರ್ಶ್ವದಲ್ಲೂ ಆದರೂ ದಾನವ ಕನ್ಯೆಯರು ಮಧುಪಾನರಾಗಿ ಮಧುಮಕ್ತರಾಗಿರುವರು, ಏನು ಮಾಡಲಿ? ಎಲ್ಲಿ ಹುಡುಕಲಿ? ಹಾ ರಾಮಚಂದ್ರ, ನಾನ್ ಧನ್ಯನಾದೆ. ಸೀತಾಮಾತೆಯವರ ದರ್ಶನವೇ ಆದಂತಾಯಿತು. ಹಾ ರಾಮ 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 ನೀಲಮೇಘ ಶ್ಯಾಮ ರಘುವಂಶಲಲ ರಾಮ ರಾಮ ಹಾಗಿದೇನು ಮೋಸ ಕಾರ್ಯ, ಅದು ದುರ್ದೈವವೇ, ದೈವವೇ ರಾಮ. ಜನಕನುಧರದಲ್ಲಿ ಜನಿಸಿ ಘನ ಮಹಿಮನ ಕರವ ಪಿಡಿದು ಜನಕನುಧರದಲ್ಲಿ ಜನಿಸಿ ಘನ ಮಹಿಮನ ಕರವ ಪಿಡಿದು ಧನುಜಗೆ ಮರುಳಾಗಿ ತಾನು ಧನುಜಗೆ ಮರುಳಾಗಿ ತಾನು ಜನಕ ಜಾತೆಯು ಪವಳಿಸಿರ್ಪಳು ಜನಕ ಜಾತೆಯು ಪವಳಿಸಿ ಹಾಗಿದೇನು ಮೋಸ ಕಾರ್ಯ, ಅದು ದುರ್ದೈವವೇ, ದೈವವೇ ರಾಮಚಂದ್ರ. ರಾಮ ರಾಮ ರಾಮ. ಆಹಾ, ಮಹಾಪುತುರತಿಯಾದ ವೈದೇಹಿಗೂ ಇಂಥ ಹೀನ ಬುದ್ಧಿಯೂ ಪ್ರಾಪ್ತವಾಯಿತೆ. ರಾಮಚಂದ್ರ, ಜನಕ ರಾಜನ ಸುತೆಯಾಗಿ, ದಶರಥ ಚಕ್ರವರ್ತಿಯ ಸೊಸೆಯಾಗಿ, ಶ್ರೀರಾಮಚಂದ್ರನ ಪ್ರೀತಿಯ ಮಡದೆಯಾದ ಅಮ್ಮ ನಿನಗೂ ಇಂಥ ಹೀನ ಬುದ್ಧಿಯೂ ಪ್ರಾಪ್ತಿಯಾಯಿತೆ. ಈ ಘೋರ ಕೃತ್ಯವನ್ನು ನಾನೆಂತು ಕಣ್ಣಾರೆ ನೋಡಲಿ ರಾಮ? ಈ ಘೋರ ಕೃತ್ಯವನ್ನು ನೋಡುವುದಕ್ಕಿಂತ ಮೊದಲೇ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದಾಗಿತ್ತು. ರಾಮಚಂದ್ರ, ಏನು ಮಾಡಲಿ? ಇವರನ್ನೊಂದೇ ಸಾರಿ ಸಂಹರಿಸಿ ಬಿಡಲಿ? ಇಲ್ಲ, ಆ ಶ್ರೀರಾಮಾಜ್ಞೆಯೂ ನನಗಾಗಿಲ್ಲ.
ಏನು ಮಾಡಲಿ? ರಾಮಚಂದ್ರ, ಮರೆತಿದ್ದೇನೆ. ಇರಲಿ. ಶ್ರೀರಾಮಚಂದ್ರರ ಮಡದಿಯಾದ ಸೀತಾಮಾತೆಯು ಈಕೆಯೇ ಆಗಿದ್ದ ಪಕ್ಷದಲ್ಲಿ ಶ್ರೀರಾಮಚಂದ್ರರು ಕೆಲವು ಕುರುಹುಗಳನ್ನು ಹೇಳಿರುವವು. ಅವರುಗಳು ಇರುವವೋ ಇಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಿ ನೋಡಿದೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ. ಮತ್ತಲಾಂಛನವಿಲ್ಲ ಮುಂಗೈಯ ಮೇಲೆ, ಮಸಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಗಳಿಲ್ಲ ಸೀತಾಮಾತೆ ಇವರಲ್ಲ. ಸೀತಾಮಾತೆ ಇವರಲ್ಲ. ಇಲ್ಲ, ಸೀತಾಮಾತೆಯು ಈಕೆ ಅಲ್ಲ. ಶ್ರೀರಾಮಚಂದ್ರರ ಮಡದಿಯಾದ ಸೀತಾಮಾತೆಯು ಈಕೆ ಆಗಿದ್ದ ಪಕ್ಷದಲ್ಲಿ ಶ್ರೀರಾಮಚಂದ್ರರು ಹೇಳಿದಂತೆ ಪಾದದಲ್ಲಿ ಪದ್ಮರೇಖೆ ಇರುವುದೆಂತಲೂ, ಮುಂಗೈಯ ಮೇಲೆ ಮತ್ಸಲಾಂಛನವಿರುವುದೆಂತಲೂ, ಗಲ್ಲದ ಮೇಲೆ ವಸದಳವಿರುವುದೆಂತಲೂ ಹೇಳಿದರು. ಆದರೆ ಈಕೆಯ ಪಾದದಲ್ಲಿ ಕಾಕರೇಖೆ ಇದೆ, ವಿಧವತ್ವ ತೋರುತ್ತಿದೆ. ಅಂದ ಮೇಲೆ ಸೀತಾಮಾತೆಯವರು ಎಲ್ಲಿರುವರು? ಅಮ್ಮ ಕಾಣೆ ಭೂಮಿ ಜಾತೆಯ ರಾಮಕಾಂತೆ ಸೀತೆಯ ಜಗನ್ಮಾತೆಯ हम काने भूमि जाया रामकांते सीतेया जगन्मातया ಒಡೆಯ ನವದಿಯು ಮುಗಿದುರಿಂದಿಗೆ ಬಿಡುವಿನ ಸುವಾಯಿಗನ ರಾಮ ರಾಮ
ಒಡೆಯನವಧಿಯು ಮುಗಿದುರಿಂದಿಗೆ ಬಿಡುವೆನೋ ಸುವಹೀಗನ ಜಡಜಗೊಂದಿಯ ಉಡುಪು ಮುಖಿಯಳ ಜಡಜಗೊಂದಿಯ ಉಡುಪು ಮುಖಿಯಳ ಬಡನಡುವಿನ ಮಾತೆಯ ಬಡನಡುವಿನ ಮಾತೆಯ ಹಮ ಮಾತಾಡು ಭೂಮಿ ಜಾತಿ ರಾಮಕಾಂತ ಸೀತೆಯ ಜಗನ್ಮಾತೆಯ ರಾಮಚಂದ್ರ ಏನು ಆಗಲಿ, ಎಲ್ಲಿ ಹುಡುಕಿದರೂ ಸೀತಾಮಾತೆಯವರ ದರ್ಶನವೇ ಕಾಣಲಿಲ್ಲವಲ್ಲ. ವೇಗವಾಗಿ ಎತ್ತುಕೊಂಡು ಬರುವಾಗ ರಾವಣನ ಕೈಯಿಂದ ಸಮುದ್ರಕ್ಕೆ ಜಾರಿ ಬಿದ್ದು ಹೋದಳೆ, ಅಥವಾ ಆತನ ಹಿಡಿತದಿಂದ ನೊಂದು ಮೃತಪಟ್ಟಿರುವಳೆ. ಏನು ಮಾಡಲಿ, ಎಲ್ಲಿ ಹುಡುಕಲಿ? ಇರಲಿ ಇರಲಿ, ಲಂಕೆಗೆ ಈ ತ್ರಿಕುಟಾಚಲವು ಆಶ್ರಯವಾಗಿರುವುದು. ಈ ನನ್ನ ಲಾಂಗೋಲನದಿಂದ ತ್ರಿಕುಟಾಚಲವನ್ನು ಕಿತ್ತು ಅವರ ಮುಂದಿಡುವೆನು, ಅವರೇ ಹುಡುಕಿಕೊಳ್ಳಲಿ. ನಿಲ್ಲು ಆಂಜನೇಯ, ನಿಲ್ಲು. ಲಂಕಾನಗರಕ್ಕೆ ಆಶ್ರಯವಾಗಿರುವ ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕಾವನಕ್ಕೆ ಹೋಗು, ಸೀತಾಮಾತೆಯ ದರ್ಶನವಾಗುವುದು. ಧನ್ಯನಾದೆ, ಧನ್ಯನಾದೆ. ನಾನೀಗಲೇ ಅಶೋಕವನಕ್ಕೆ ಹೋಗಿ ಸೀತಾಮಾತೆಯವರ ದರ್ಶನವನ್ನು ಮಾಡುವುದು. ಜೈ ಜೈ ರಘುವೀರ ಸಮರ್ಥ. ಮನಸ್ಸಿನ ಚಿಂತೆ ತನು ಕರೆದಂತೆ, ಮನಸ್ಸಿನ ಚಿಂತೆ ತನು ಕರೆದಂತೆ, ಎಲ್ಲೆಡೆ ಹರಡಿದೆ ಗಾಢಾಂಧಕಾರ, ಎಲ್ಲೆಡೆ ಹರಡಿದೆ ಗಾಢಾಂಧಕಾರ, ಮನಸ್ಸಿನ ಚಿಂತೆ ತನು ಕರೆದಂತೆ. ಲಂಕಾವಾಸಿನಿ ದುಃಖ ಭಾಗಿನಿ, ಲಂಕಾವಾಸಿನಿ ದುಃಖ ಭಾಗಿನಿ, ಬಳಲುತ್ತಲಿರುವೆ ಮನದಿ ನಿರಂತರ, ಲಂಕಾವಾಸಿನಿ ದುಃಖ ಭಾಗಿನಿ, ಬಳಲುತ್ತಲಿರುವೆ ಮನದಿ ನಿರಂತರ, ಬಂತಿದೆ ನಾವಿದೆ ಹೊನ್ನ ಹರಿಣವ, ಬಯಸಿದೆ ನಾನು ಹೊನ್ನ ಹರಿಣವ, ಕಡೆಗೆ ನಿರಾಶ್ರಿತಳಾದೆ ನಾನು, ಕಡೆಗೆ ನಿರಾಶ್ರಿತಳಾದೆ ನಾನು, ಮನಸ್ಸಿನ ಚಿಂತೆ ತನು ಕರೆದಂತೆ, ಮನಸ್ಸಿನ ಚಿಂತೆ ತನು ಕರೆದಂತೆ, ಮನಸ್ಸಿನ ಚಿಂತೆ ತನು ಕರೆದಂತೆ. ರಾಮ
ಮೊರೆಯೂ ನಿನಗೆ ಕೇಳಿಸುತ್ತಿಲ್ಲವೇ? ಇನ್ನು ಎಲ್ಲಿಯವರೆಗೂ ಈತನ ಬಂಧನದಲ್ಲಿರಬೇಕು? ರಾಮಚಂದ್ರ, ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯ ಈ ಜನ್ಮದಲ್ಲಿ ದೊರೆಯುವುದೇ? ಜಾನಕಿ, ಇಂದು ಕಾಮನ ಹುಣ್ಣಿಮೆ. ಇಂತಹ ಸುಗಂಧ ಪರಿಮಳ ಬೀರುವ ಸುಂದರ ತಂಗಾಳಿಯಲ್ಲಿ ಮಂದಾರ ಪರಿಮಳವನ್ನು ಸವಿದು ಮತ್ತು ರತ್ನ ವಜ್ರ ವೈಢೂರ್ಯಗಳನ್ನು ಧರಿಸಿ ಈ ದಶಕಂಠ ರಾವಣ ರಾಜವೈಭವಗಳನ್ನು ಸ್ವೀಕರಿಸಿ ನನ್ನೊಡನೆ ಸುಖದಿಂದಿರಬಾರದೆ ಸೀತಾ? ಅದೇನದು ನಿನ್ನ ಬಿರುಗಣ್ಣಿನ ಕಿರುನೋಟ? ಸುಟ್ಟು ಭಸ್ಮ ಮಾಡಿನಿ ಎಂದ ಸಂದೇಶವೇ ಸೀತಾ? ಅಥವಾ ನನ್ನ ಮಾತುಗಳೆಲ್ಲ ಒಪ್ಪಿತೆಂಬ ಸಂತೋಷವೇ? ಏಕೆ ಸೀತಾ ಮೌನಳಾದೆ? ಪಾಪಾತ್ಮನೆ, ಇಂತಹ ಮಾತುಗಳನ್ನಾಡಲು ನಾಚಿಕೆ ಆಗುವುದಿಲ್ಲವೇನು? ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಸುಖದಿಂದ ಬಾಳು. ಸುರತಿರವರ ಸರಸ ನೇತ್ರ ಸರಿಯದಾರು ಭಾವಿಸೆನಗೆ, ಸುರತಿರವರ ಸರಸ ನೇತ್ರ ಸರಿಯದಾರು ಭಾವಿಸೆನಗೆ. ಕ್ರಾಂತಿಗೆ ಸಖೆ ರಮಣಿ, ಕ್ರಾಂತಿಗೆ ಸಖೆ ನನಗೆ ಸಿರಿಯನ್ನೆಲ್ಲ ಸಾಕ್ಷಾತ್ಡನೆ, ನನಗೆ ಸಿರಿಯನ್ನೆಲ್ಲ ಸಾಕ್ಷಾತ್ಡನೆ. ಬರದು ಸೋಹನೆಗೆಂದು ರಾಮ, ಬರದು ಸೋಹನೆಗೆಂದು ರಾಮ. ಮುನಿಯ ವೇಷ ಧರಿಸಿ ಬಂದು, ಮುನಿಯ ವೇಷ ಧರಿಸಿ ಬಂದು ನನ್ನ ಕರದಿ ವನದೊಳಿದ ರಾಮನೆಂತ ಸೋದನೆ, ನನ್ನ ಕರದಿ ವನದೊಳಿದ ರಾಮನೆಂತ ಸೋದನೆ. ಶಾಂತಿಗೆ ಸಖೆ ರಮಣಿ, ಶಾಂತಿಗೆ ಸಖೆ. ರಾಮಗೀಮ ಎಂಬ ಕಳ್ಳನ ನನಗೆ, ರಾಮಗೀಮ ಎಂಬ ಕಳ್ಳನ ನಾಮವೇ ಬೇಡವೇ ಜಾನಕಿ, ನಾಮವೇ ಬೇಡವೇ ಜಾನಕಿ. ಪ್ರೇಮ ಪೂರ್ಣ ಕಾಂತನೆಂದು, ಪ್ರೇಮ ಪೂರ್ಣ ಕಾಂತನೆಂದು ಸಾಧು ಜನರ ಲೋಲ ನೇತ್ರ ಬೀರಿ ಸುಖಮ ಬಂದಿನೆಯ, ಸಾಧು ಜನರ ಲೋಲ ನೇತ್ರ ಬೀರಿ ಸುಖಮ ಬಂದಿನೆಯ. ಶಾಂತಿಗೆ ಸಖೆ ರಮಣಿ, ಶಾಂತಿಗೆ ಸಖೆ. ಜಾನಕಿ, ಆ ಅಲ್ಪನಾದ ಅವರನ್ನು ಮಹಾಪರಾಕ್ರಮಿ ಎಂದು ತಿಳಿದಿರುವೆಯಾ? ಎಲ್ಲಿಯಾದರೂ ಕನ್ಯ ಮೂಲಾದಿಗಳನ್ನು ತಿಂದು ಗಿಡ ಮರಗಳಲ್ಲಿ ಪವಣಿಸುವ ಆ ನಿನ್ನ ರಾಮನಿಂದ ನಿನಗೆ ಸುಖವು ಸಿಗೋದೇ ಸೀತಾ? ಸೀತಾ ಮುದ್ದಾಡುವೆಪಾ ಭೋಗನೆ, ಮತ್ತಾಪುಜಗಳ ನಯನೆ, ಮತ್ತಾಪುಜಗಳ ನಯನೆ, ಮತ್ತಾಪುಜಗಳ ನಯನೆ. ಮುದ್ದಾಡುವೆಪಾ ಭೋಗನೆ ಜಾನಕಿ, ಸೊಬಗಿನ ಮಣಿ ಸೊಗಸಿನ ಕಣೆ, ಸೊಬಗಿನ ಮಣಿ ಸೊಗಸಿನ ಕಣೆ, ಸೊಬಗಿನ ಮಣಿ ಸೊಗಸಿನ ಕಣೆ, ಸೊಬಗಿನ ಮಣಿ ಸೊಗಸಿನ ಕಣೆ, ಸೊಬಗಿನ ಮಣಿ ಸೊಗಸಿನ ಕಣಿ, ಸೊಬಗಿನ ಮಣಿ ಸೊಗಸಿನ ಕಣಿ. ಮುಖವ ತೋರೆ ಮಾನು ನೀಯೇ,
ಮುಖವ ತೋರೆ ಮಾನುಡಿಯೇ ಹೊಸ ದುವೆ ಬಾ ಹೋಗನೆ ಮತ್ತ ಭುಜಗಳ ನಯನೆ ಮತ್ತ ಭುಜಗಳ ನಯನೆ ಮತ್ತ ಭುಜಗಳ ನಯನೆ ಹೊಸ ದುವೆ ಬಾ ಹೋಗನೆ. ಜಾನಕಿ, ನಾನು ಹೇಳಿದಂತೆ ಕೇಳಿದೆ, ನಿನ್ನನ್ನು ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿ. ಅಲ್ಲದೆ ಇಂದ್ರ ಅಗ್ನಿ ವಾಯು ವರುಣರೇ ನನ್ನ ಕೀರ್ಕರರು, ನಳಕು ಬರು ಜಯಂತಾರಿಗರು ನಮ್ಮ ಅರಮನೆಯ ಗಾಯಕರು, ಮಲ್ಮತ ವಸಂತರು ನಮ್ಮ ಸತಿಯ ದೂತರು, ಬ್ರಹ್ಮನು ಶಿವನು ನನ್ನ ಆಶ್ರಿತರು. ಅಲ್ಲದೆ ಬೃಹಸ್ಪತಿಯು ನಮ್ಮ ಅರಮನೆಯ ಜೋಯಿಸರು. ಅಲ್ಲದೆ ಸುರ ನರ ಉರಗ ನಿಶಾಚರದ 3 ಲೋಕದ ಆಧಿಪತ್ಯವು ನನ್ನದು. ನನ್ನ ಬಳಿ 14 ಲಕ್ಷ ಸುಂದರಿಯರಾದ ದಾಸಿಯರಿರುವರು. ಅವರೆಲ್ಲರಿಗೂ ನೀನೇ ಒಡತಿಯಾಗುವಂತೆ ನಡೆ ಸೀತಾ. ಶುನಕರ ತೆರೆದಿಂದೇತಕ್ಕೆ ಶುನಕರ ತೆರೆದಿಂದೇತಕ್ಕೆ ಮನ ಬಂದಂತೆ ಬೊಗಳು ತಿರ್ಪೆಯೋ ದುರುಳ ಘನವೀರ ರಾಘವಾಂಗನೆಯನೆಸಿ ಘನವೀರ ರಾಘವಾಂಗನೆಯನೆಸಿ ಎನ್ಮನ ನಿನ್ನೆಡೆ ಚಲಿಸುತ್ತೇನು ಮೂಢ ಮೂಢ. ಗೆಲವೋ ದುರಾತ್ಮನೆ, ಶ್ರೀರಾಮಚಂದ್ರನ ಪಾದದೊಳಿಗೂ ಸಮನಲ್ಲದ ನೀನು ನನ್ನನ್ನು ಅಪಹರಿಸಿ ತಂದಿದ್ದು ನಿನ್ನ ಕುಲ ನಾಶ ಮಾಡುವ ಘಟಸರ್ಪವೆಂದು ತಿಳಿದುಕೋ. ಅಲ್ಲದೆ ಅರಿ ಭಯಂಕರವಾದ ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆಗೊಟ್ಟು ನಿಲ್ಲಬಲ್ಲೆಯ? ನನ್ನ ಮಾತನ್ನು ಕೇಳು, ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗತನಾಗು. ಸಾಕು ಸಾಕು ನಿನ್ನ ನುಡಿಗೆ ಕನಗುವುದೇ ನನನೆ. ಸಾಕು ಸಾಕು ನಿನ್ನ ನುಡಿಗೆ ಕನಗುವುದೇ ನನನೆ. ಕಾತು ನರನ ನೆನೆಗಳೇಕೆ ಕಾತು ನರನ ನೆನೆಗಳೇಕೆ ಸಾಕು ಅಮ್ಮಲ ಸಾನಟಿಯೇ. ಸಾಕು ಸಾಕು ನಿನ್ನ ನುಡಿಗೆ ಕನಗುವುದೇ ನನನೆ. ಇದೆ ನಿನ್ನ ರೂಪಿಗಿಂದು ಮನ ಸೋಪಿಗೆನೆ. ಇದು ನಿನ್ನ ರೂಪಿಗಿಂದು ಮನ ಸೋಪಿಗೆನೆ. ಸಾಕು ನಿನ್ನ ಅಂಬಲವೋ ಸಾಕು ನಿನ್ನ ಅಂಬಲವು ಬಾರೆ ಬಳಿಗೆ ನಮಗೆ. ಸಾಕು ಸಾಕು ನಿನ್ನ ನುಡಿಗೆ ಕನಗುವುದೇ ನನನೆ. ಸೀತಾ, ಬಾರಿ ಬಾರಿಗೂ ರಾಮ ರಾಮ ಎಂಬ ನಾಮದಿಂದ ನನ್ನನ್ನು ರೊಚ್ಚಿಗೆಬ್ಬಿಸುತ್ತೀರೆಯಾ? ನಾನು ಹೇಳಿದಂತೆ ಕೇಳುವೆಯಾ ಅಥವಾ ಈ ನನ್ನ ಚಂದಾಯುಧಕ್ಕೆ ಬಲಿಯಾಗುವೆಯಾ? ರಾಮಚಂದ್ರ, ಪ್ರಾಣೇಶ್ವರ, ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಬೇಡ ಬೇಡ ಪ್ರಾಣೇಶ ಬಿಡು ವೈದೇಹಿ. ಬೇಡ ಬೇಡ ಪ್ರಾಣೇಶ ಬಿಡು ವೈದೇಹಿ. ಕೈ ಮುಗಿದು ಬೇಡುವೆ, ಕೈ ಮುಗಿದು ಬೇಡುವೆ.
ಈಕೆ ಏನು ಸಾಮಾನ್ಯನೆಂದು ಭಾವಿಸಿದ್ವಿ ಪ್ರಾಣೇಶ್ವರ. ಬೇಡ ಸ್ವಾಮಿ, ಶ್ರೀರಾಮಚಂದ್ರನು ಸಾಮಾನ್ಯನಲ್ಲ. ಆತವನನ್ನು ಕೆಣಕಿ ನಾವು ಬದುಕುವುದು ಉಂಟೆ ಪ್ರಾಣೇಶ್ವರ. ಪ್ರಾಣೇಶ್ವರ ಪ್ರಭು, ಇದೋ ಈಗ ನನ್ನೊಡನೆ ಬರುವ ರಾಜ, ನಂತರ ಬಂದು ಈಕೆಯ ಮನವನ್ನು ಒಲಿಸಿ ಆಕೆಯನ್ನು ಮಾತನಾಡಿಸಿದ್ರಂತೆ. ಈಗ ನಡೆಯಿರಿ, ನಮ್ಮ ಅಂತಃಪುರಕ್ಕೆ ಹೋಗೋಣ. ಮಂಡೋದರಿ ಸ್ವಾಮಿ, ಛಲವೆಂಬ ಪಣವನ್ನು ತೊಟ್ಟು ಸೀತಾಪಹರಣಕ್ಕೆ ಮುಂದಾಗಿ ಈಗ ಈಕೆ ಸುಂದರ ರೂಪಿಗೆ ಮರುಳಾಗಿ ಅಕ್ಷರಂತಾಗಿರುವೆ. ಮಂಡೋದರಿ, ಅಕ್ಷರಂತಾಗಿರುವೆ. ಸೀತಾ, ನಿನ್ನಿಂದ ನನ್ನ ಲಂಘನವಿರವೆ ನಾಶವಾದರೂ ಸರಿ, ರಾತ್ರ ಪ್ರಳಯವಾದರೂ ಸರಿ, ಉದಯ ಭಾಸ್ಕರನ ಪತ್ನಿ ಮಾತ್ರಿಯಲ್ಲಿ ಉದಯಿಸಲು ಸರಿ, ನಡು ನಡಿಗೆ ಕೊಡುಗಲಿ ನಡು ನಡಿಗೆಗಳಿಗೆ ಮಕ್ಕಳ ಬದಲಲ್ಲಿ ತಪ್ಪವಾಗಿ ಅಡಿಗೆ ಕೊಡುಗಲಿ ಅಡಿಗೆಗಳಿಗೆ ಭಗವನ ಜಲವಾಂಕರಿಯದ ಬಿಡನ, ಭಗವನ ಜಲವಾಂಕರಿಯದ ಬಿಡನ, ಸಂತನಲ್ಲಿ ಮಡಿಯುವ ವಿಷಯವ, ಸಂತನಲ್ಲಿ ಮಡಿಯುವ ವಿಷಯವ, ಸಂಕುಲವ ಕಡಿದಿಡುವೆ, ಸಂಕುಲವ ಕಡಿದಿಡುವೆ, ಸರಳ ದೈತ್ಯರ ಪರಿಪರಿಸುವ, ಸರಳ ದೈತ್ಯರ ಪರಿಪರಿಸುವ, ಇನ್ನು 21 ದಿನಗಳ ಒಳಗಾಗಿ ನಿನ್ನ ಮನಸ್ಸು ಪರಿವರ್ತನೆ ಮಾಡಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ಈ ಕಣ್ಕರಿತ ಕಣ್ಣಲ್ಲಿ ಬಾರಿ ವಚನಗಳಿಗೆ ಅವಸರ ಮಾಡಿಬಿಡುವರು. ಬನ್ನಿ ಸ್ವಾಮಿ.